ಅವ್ರ ನೆಮ್ಮೇಲೆ ಇಟ್ಟಿರೋ ಈ ನಂಬಿಕೆನ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪಲ್ವಾ? ಯಾವುದು ತಪ್ಪಲ್ಲ. ಈ ಮನೆಯಲ್ಲಿ ನಾನು ಅನ್ಕೊಂಡ ಹಾಗೆ ಎಲ್ಲ ನಡಿಬೇಕು. ನಡಿಲಿಲ್ಲ ಅಂದ್ರೆ ಹೇಗ್ ನಡೆಸ್ಕೋಬೇಕು ಅಂತ ನನಗೆ ಗೊತ್ತು. ನಿಮ್ ಮಾತು ಎಲ್ಲ ಸಮಯ ನಡೆಯಲ್ಲ ಮೇಡಮ್. ನಡಿಯಕ್ಕೂ ನಾನ್ ಬಿಡಲ್ಲ. ಏನ್ ಮಾಡ್ತೀಯ? ನೀವ್ ಅನ್ಕೊಂಡಿರೋ ತರ ಅರ್ಚನಾ ಅಕ್ಕನ್ ಮದ್ವೆ ಆ ರೋಹಿತ್ ಜೊತೆ ಆಗಲ್ಲ. ಏನ್ ಹೇಳ್ತಿದೆ? ನಿಮಗ್ ತಾಕತ್ತಿದ್ರೆ ಅರ್ಚನಾ ಅಕ್ಕನ್ ಜೊತೆ ಆ ರೋಹಿತ್ ಮದ್ವೆ ಮಾಡಿಸಿ ನೋಡೋಣ. ನನಗೆ ಚಾಲೆಂಜ್ ಮಾಡ್ತಿದ್ಯಾ? ನಾನು ದಾರಿಗೆ ಅಡ್ಡ ಬಂದೆ ಇಲ್ಲೇ ಶೂಟ್ ಮಾಡ್ಬಿಡ್ತೀನಿ. ನನ್ನ ಸಾಯಿಸೋದು ಉರಿಯೋ ದೀಪ ಆರಿಸೋ ಅಷ್ಟು ಸುಲಭ ಅಲ್ಲ. ತಾಕತ್ತಿದ್ರೆ ನೀವ್ ಹೇಳ್ದಂಗ್ ಮಾಡಿ ನೋಡೋಣ. ನನ್ ಜೊತೆ ನನ್ನ ಹಸ್ಬೆಂಡ್ ಇದ್ದಾರೆ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಇದೆ, ನಮ್ಮ ಅಣ್ಣನ ಬೆಂಬಲ ಇದೆ, ಆ ದೇವರ ಅನುಗ್ರಹ ಇದೆ. ಯಾಕೆ ಮೇಡಮ್ ಭಯ ಆಯ್ತಾ? ನಿಮ್ ಧೈರ್ಯ ಎಲ್ಲ ಎಲ್ಲೋಯ್ತು? ನಿನಗ್ ಹೆದರ್ಕೊಂಡು ಈ ಗನ್ ಇಳಿಸ್ತೆ ಅಂತ ಅನ್ಕೋಬೇಡ. ನಿನ್ನನ್ ಸಾಯಿಸಿದ್ರೆ ಈ ಮನೆಗೆ ಸೂತ್ಕ. ಆಮೇಲೆ ಅರ್ಚನನ ಮದುವೆನೇ ನಿಂತು ಹೋಗುತ್ತೆ. ಬೀಸೋ ದೊಣ್ಣೆಯಿಂದ ಸದ್ಯಕ್ಕೆ ತಪ್ಪಿಸ್ಕೊಂಡಿದ್ಯಾ ಅಂತ ಅನ್ಕೋ. ಹಾಗಂತ 100 ವರ್ಷ ಆಯಸ್ಸು ಅಂತ ಅನ್ಕೋಬೇಡ. ನಿನ್ನ ಉಸಿರು ಯಾವಾಗ ಬೇಕಾದ್ರೂ ನಿಂತು ಹೋಗ್ಬೋದು. ದೀಪ ಅನ್ನೋ ಹೆಸರು ಈ ಭೂಮಿಯಿಂದ ಯಾವಾಗ ಬೇಕಾದ್ರೂ ಮರೆ ಆಗ್ಬೋದು. ಸದ್ಯಕ್ಕೆ ನಮ್ಮಿಬ್ಬರ ಮಧ್ಯೆ ನಡೀತಿರೋ ಯುದ್ಧ ಮುಂದುವರಿ. ಏನಂತೀಯ? ಸಾವಿಗೆ ಹೆದ್ರಿ ಬದುಕಲ್ಲ ಈ ದೀಪ. ಅದೇನೇ ಆಗ್ಲಿ ಸತ್ತಿದ್ದ ದಾರಿಯಲ್ಲೇ ನಡೀತೀನಿ. ಚಾಲೆಂಜ್ ಹಾಕಿರೋದು ನೀನು. ಮೊದಲು ಅರ್ಚನಾ ರೋಹಿತ್ ಮದ್ವೆನ ಅದ್ ಹೇಗ್ ತಪ್ಪಿಸ್ತೇಳ ನಾನು ನೋಡ್ತೀನಿ. ನಿನ್ನ ಗಂಡ ಅನ್ಕೊಂಡಿರೋ ಚಿರು ಅವನೇ ಮುಂದೆ ನಿಂತು ಅರ್ಚನಾ ರೋಹಿತ್ ಮದ್ವೆ ಮಾಡೋ ಹಾಗೆ ನಾನ್ ಮಾಡಿ ಕಣ್ತುಂಬ ನೋಡಿ ಅಕ್ಕ ಬಾವನ್ಗೆ ಒಳ್ಳೇದಾಗ್ಲಿ ಅಂತ ಬಾಯ್ ತುಂಬಾ ಹರ್ಸು.